ಇದೀಗ ದಿನಕ್ಕೊಂದು ಮಿಂಚಿನ ಬೆಳವಣಿಗೆ ಆಗ್ತಾ ಇದೆ. ಆಪ್ತ ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ರಹಸ್ಯ ಮೀಟಿಂಗ್ ಮಾಡ್ತಾ ಇದ್ದಾರೆ. ಕನ್ನಿಂಗ್ಹ್ಯಾಮ್ ರಸ್ತೆಯ ಅಪಾರ್ಟ್ಮೆಂಟ್ ನಲ್ಲಿ ನಡೀತಾ ಇರೋ ಮೀಟಿಂಗ್ ಇದು. ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರ ಜೊತೆಗೆ ಈ ಮೀಟಿಂಗ್ ಮಾಡ್ತಾ ಇದ್ದಾರೆ. ಬಹಳ ಕುತೂಹಲ ಕೆರಳಿಸಿದೆ ಈ ಮೀಟಿಂಗ್. ಸಚಿವ ಭೈರತಿ ಸುರೇಶ್ ಒಡೆತನದ ಬಿಲ್ಡಿಂಗ್ ನಾಯಕರ ಸಭೆ ನಡೀತಾ ಇದೆ. ಸತೀಶ್, ಭೈರತಿ ಸುರೇಶ್, ಪರಮೇಶ್ವರ್, ಮಹದೇವಪ್ಪ, ಜಮೀರ್ ಅಹಮದ್, ದಿನೇಶ್ ಗುಂಡೂರಾವ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯ ರಾಜಕೀಯ ಬೆಳವಣಿಗೆಯ ಬಗ್ಗೆ ಗಂಭೀರ ಮಾತುಕತೆ ನಡೀತಾ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಮೇ 4ರ ಬಳಿಕ ನಡೆಯುವಂತಹ ಬೆಳವಣಿಗೆಯ ಕುರಿತು ಚರ್ಚೆ. ಮೇ 4ಕ್ಕೆ ಪಂಚರಾಜ್ಯ ಚುನಾವಣಾ ಫಲಿತಾಂಶ ಇದೆ. ನಮ್ಮ ರಾಜ್ಯದಲ್ಲಾದಂತಹ ಉಪಚುನಾವಣೆಯ ಫಲಿತಾಂಶ ಇದೆ. ಅದಾದ ನಂತರ ನಡೆಯುವ ಬೆಳವಣಿಗೆಯ ಕುರಿತು ಈ ಸಭೆಯಲ್ಲಿ ಚರ್ಚೆ ಮಾಡಲಾಗ್ತಾ ಇದೆಯಂತೆ. ಮುಸ್ಲಿಂ ಬಂಡಾಯ ಸೇರಿ ಹಲವು ಬೆಳವಣಿಗೆಯ ಕುರಿತು ಚರ್ಚೆ ಆಗ್ತಾ ಇದೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಒಂದೊಂದೇ ಬೆಳವಣಿಗೆಗಳಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಆಪ್ತ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ರಹಸ್ಯ ಮೀಟಿಂಗ್ ಮಾಡ್ತಾ ಇದ್ದಾರೆ. ಕನ್ನಿಂಗ್ಹ್ಯಾಮ್ ರಸ್ತೆಯ ಅಪಾರ್ಟ್ಮೆಂಟ್ ನಲ್ಲಿ ಸಚಿವ ಭೈರತಿ ಸುರೇಶ್ ಒಡೆತನದ ಬಿಲ್ಡಿಂಗ್ ಅದು. ಆ ಬಿಲ್ಡಿಂಗ್ ನಲ್ಲಿ ನಾಯಕರ ಮೀಟಿಂಗ್ ನಡೀತಾ ಇದೆ. ರಾಜ್ಯ ರಾಜಕೀಯ ಬೆಳವಣಿಗೆಯ ಬಗ್ಗೆ ಗಂಭೀರ ಮಾತುಕತೆ ನಡೆದಿದೆ. ರಹಸ್ಯ ಮೀಟಿಂಗ್ ನಡೆಸಿದಂತಹ ನಾಯಕರು ಮೇ 4ರ ಬಳಿಕ ನಡೆಯುವ ಬೆಳವಣಿಗೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಏನಿದು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಮಿಂಚಿನ ಬೆಳವಣಿಗೆಗಳು? ಈಗ ಅಪಾರ್ಟ್ಮೆಂಟ್ ನಲ್ಲಿ ಸಿಎಂ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗ್ ಯಾವಾಗ ನಡೀತು? ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ವೀಣಾ, ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಸಭೆಗೆ ಭಾಗಿಯಾಗಿದ್ರು. ಸಭೆಯಲ್ಲಿರ್ತಕ್ಕಂತಹ ನಾಯಕರುಗಳ ಹೆಸರುಗಳನ್ನ ಹೇಳೋದೇ ಆದ್ರೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ, ಹೋಮ್ ಮಿನಿಸ್ಟರ್ ಕೂಡ ಇದ್ರು, ಜೊತೆಗೆ ಜಮೀರ್ ಅಹಮದ್ ಕೂಡ ಇದ್ರು, ಭೈರತಿ ಸುರೇಶ್ ಕೂಡ ಇದ್ರು, ಸಚಿವ ದಿನೇಶ್ ಗುಂಡೂರಾವ್ ಕೂಡ ಇದ್ರು. ಇಷ್ಟು ಜನ ಸಭೆ ಸೇರಿರ್ತಕ್ಕಂಥದ್ದನ್ನ ನೋಡಿದ್ರೆ ಕಾಂಗ್ರೆಸ್ನ ಒಳಗೆ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಕಾರಣ ಮೇ 4ರ ಬಳಿಕ ಕಾಂಗ್ರೆಸ್ನ ಒಳಗೆ ಒಂದು ದೊಡ್ಡ ಸಂಚಲನ ಆಗಬಹುದು. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಒಂದಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಬಹುದು, ಅಥವಾ ಸಚಿವ ಸಂಪುಟ ಪುನರಚನೆಗೆ ಕೈ ಹಾಕಿದ್ರು ಕೂಡ ಅದು ಕೊನೆಗೆ ಬಂದು ನಿಲ್ಲುವಂಥದ್ದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದಂತೂ ಬಹಳ ಸ್ಪಷ್ಟ. ಹೀಗಾಗಿ ಎಲ್ರಿಗೂ ಯಾರಿಗೂ ಕ್ಲಾರಿಟಿ ಇಲ್ಲ ಹೈಕಮಾಂಡ್ ಯಾವ ತೀರ್ಮಾನಗಳನ್ನ ತೆಗೆದುಕೊಳ್ಬಹುದು ಅಂತ. ಹಾಗಾಗಿ ಒಂದಷ್ಟು ಸಭೆ ಸೇರಿ ತಮ್ಮ ತಮ್ಮ ತಂತ್ರಗಾರಿಕೆಗಳನ್ನ ಅಥವಾ ಸ್ಟ್ರಾಟಜಿಗಳನ್ನ ಅಥವಾ ಹೈಕಮಾಂಡ್ ಈ ತೀರ್ಮಾನಗಳನ್ನು ತೆಗೆದುಕೊಂಡ್ರೆ ನಾವು ಯಾವ ರೀತಿಯಾಗಿ ಅದನ್ನ ಫೇಸ್ ಮಾಡಬೇಕು, ಅದಕ್ಕೆ ತಯಾರಿಗಳು ಹೇಗ್ ಮಾಡ್ಕೊಳ್ಬೇಕು, ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ನಿನ್ನೆ ಸಭೆ ಸೇರಿ ಡೀಟೇಲ್ ಆಗಿ ಚರ್ಚೆ ಮಾಡಲಾಗಿದೆ. ಹತ್ತತ್ರ ಸುಮಾರು 2.25 ತಾಸು ಈ ಸಭೆ ನಡೆದಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಹೇಳೋದೇ ಆದ್ರೆ ಕಾಂಗ್ರೆಸ್ನ ಒಳಗೆ ಮೇನಲ್ಲಿ ಇಷ್ಟು ದಿನ ನವೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ ಎಲ್ಲ ನಡೆಯುತ್ತೆ ಅನ್ನುವಂತ ಚರ್ಚೆಗಳಿತ್ತು. ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದಿತ್ತು. ಬಹುಶಃ ಮೇನಲ್ಲಿ ಒಂದು ದೊಡ್ಡ ಕ್ರಾಂತಿ ಅಂತೂ ನಿಶ್ಚಿತವಾಗಿಯೂ ಆಗುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಮೀಟಿಂಗ್ ಆಗುವ ಮುನ್ನ ಒಂದಷ್ಟು ಮೀಟಿಂಗ್ಗಳು ಕೂಡ ನಡೆದಿದ್ದಾವೆ. ಪರಮೇಶ್ವರ್ ಅವರು ಇರ್ಬೋದು, ಸತೀಶ್ ಜಾರಕಿಹೊಳಿ ಮೀಟಿಂಗ್ ಮಾಡಿರುವಂತದ್ದಿದೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಮೀಟಿಂಗ್ ಮಾಡಿದ್ದಾರೆ. ಜಮೀರ್ ಅಹಮದ್, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಅವರು ಕೂಡ ಸಪರೇಟ್ ಆಗಿ ಮೀಟಿಂಗ್ ಮಾಡಿದ್ದಿದೆ. ಅಂದ್ರೆ ಇಬ್ಬಿಬ್ರು ಮೂರ್ ಜನ ಸಚಿವರುಗಳ ಜೊತೆಗೂ ಕೂಡ ಸಾಕಷ್ಟು ಸಭೆಗಳು ನಡೆದಿದ್ದಾವೆ. ಆ ಎಲ್ಲಾ ಸಭೆಗಳ ಬಳಿಕ ಒಂದು ದೊಡ್ಡ ಸಭೆ ನಿನ್ನೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗಿರುವ ಕಾರಣಕ್ಕಾಗಿ ಈ ಸಭೆ ಇನ್ನಷ್ಟು ಬೇರೆ ರೀತಿಯಾದಂತ ಚರ್ಚೆಗೆ ತಿರುವು ಕೊಟ್ಟಿದೆ ಮತ್ತು ಆ ರೀತಿಯಾದಂತ ಚರ್ಚೆಗೆ ಕಾರಣ ಆಗ್ತಾ ಇದೆ. ಕಾರಣ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಆ ಸಭೆಯಲ್ಲಿ ಇದ್ದ ಕಾರಣಕ್ಕಾಗಿ.
ಯಾವ್ಯಾವ ವಿಚಾರಗಳು ಚರ್ಚೆ ಆಯ್ತು ಅನ್ನುವಂಥದ್ದನ್ನ ನೋಡಿದಾಗ ಸದ್ಯಕ್ಕೆ ನಡೀತಾ ಇರುವಂತಹ ಅಲ್ಪಸಂಖ್ಯಾತರ ನಾಯಕರ ವಿಚಾರದಲ್ಲೂ ಕೂಡ ಚರ್ಚೆಗಳು ನಡೆದಿದ್ದಾವೆ. ಇನ್ನೊಂದು ಗ್ಯಾರಂಟಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಚರ್ಚೆಗಳು ನಡೆದಿದ್ದಾವೆ. ಯಾಕಂದ್ರೆ ಗ್ಯಾರಂಟಿಗಳು ನಮಗೆ ಬರ್ಡನ್ ಆಗ್ತಾ ಇದೆ ಅನ್ನುವಂಥದ್ದು ಒಂದು, ಅದರಿಂದ ನಮಗೆ ಅದು ಚುನಾವಣೆಗಳಲ್ಲಿ ಏನು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗ್ಲಿ ಕಾಣಿಸ್ತಾ ಇಲ್ಲ. ಹೀಗಾಗಿ ಅದರ ಬಗ್ಗೆ ಒಂದು ತೀರ್ಮಾನಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತ ಚರ್ಚೆಗಳು ಕೂಡ ನಿನ್ನೆ ನಡೆದಂತ ಸಭೆಯಲ್ಲಿ ನಡೆದಿದೆ. ಮತ್ತು ಅಧಿಕಾರ ಹಂಚಿಕೆಯ ವಿಚಾರ ಚರ್ಚೆಗೆ ಬಂದ್ರೆ ಅಥವಾ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಚರ್ಚೆಗೆ ಬಂದ್ರೆ ಏನೆಲ್ಲ ಮಾಡಬೇಕು ಅನ್ನೋದರ ಕುರಿತಾಗಿಯೂ ಕೂಡ ಚರ್ಚೆಗಳು ನಡೆದಿದೆ. ಒಂದು ವೇಳೆ ಹೈಕಮಾಂಡ್ ಅಧಿಕಾರ ಹಂಚಿಕೆಯನ್ನ ನಾವು ಮಾಡ್ತೀವಿ ಅಂತ ತೀರ್ಮಾನವನ್ನ ತೆಗೆದುಕೊಂಡ್ರೆ ಅದಕ್ಕೆ ಕೌಂಟರ್ ಪ್ಲಾನ್ ಆಗಿ ನಾವು ಏನ್ ಕ್ಲೈಮ್ ಮಾಡಬಹುದು ಅನ್ನೋದರ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಡಿಸ್ಕಷನ್ ನಡೆದಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ವೀಣಾ, ನಿನ್ನೆ ನಡೆದಿರುವಂತ ಸಭೆ ಮೇ 4ರ ನಂತರ ನಡೆಯುವಂತಹ ಬೆಳವಣಿಗೆಗಳು ಹೇಗಿರಬಹುದು ಅನ್ನೋದ ಕುರಿತಾಗಿ ಒಂದು ಟ್ರಯಲ್ ರೀತಿ ನಿನ್ನೆಯ ಸಭೆ ಕಾಣಿಸ್ತಾ ಇದೆ ವೀಣಾ. ಎಸ್, ಜೊತೆಗೆ ಈಗ ಆಗ್ತಾ ಇರುವಂತಹ ಎಲ್ಲ ಬೆಳವಣಿಗೆ ಗಮನಿಸ್ತಾ ಹೋದ್ರೆ ಮೇ ಕ್ರಾಂತಿ ಆಗುವಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅನ್ನುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.